ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಂಸದ ಪುತ್ರ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಯಾವಾಗ ದೋಷಿ ಅಂತೇಳಿ ಶಿಕ್ಷೆಯನ್ನ ಪ್ರಕಟ ಮಾಡ್ತೋ ಅಥವಾ ದೋಷಿ ಅಂತೇಳಿ ತೀರ್ಪನ್ನ ಕೊಡ್ತೋ ಎಚ್ ಡಿ ರೇವಣ್ಣ ಅವರು ದಂಗಾಗಿ ಹೋಗಿದ್ದಾರೆ, ಶಾಕ್ನಲ್ಲಿದ್ದಾರೆ. ವಿಧಾನಸೌಧದಲ್ಲಿ ಎಚ್ ಡಿ ರೇವಣ್ಣ ಇದ್ರು. ಎಚ್ ಡಿ ರೇವಣ್ಣ ತಮ್ಮ ಮಗನ ಈ ಪರಿಸ್ಥಿತಿಯನ್ನ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಶಾಕಿಂಗ್ ಅವರಿಗಿದೆ ಈ ವಿಚಾರ. ಸಾರ್ವಜನಿಕ ಅರ್ಜಿಗಳ ಸಮಿತಿ ಸಭೆಯನ್ನು ಮಾಡ್ತಾ ಇದ್ರು. ಈ ವೇಳೆ ಪ್ರಜ್ವಲ್ ರೇವಣ್ಣ ಕೇಸ್ ತೀರ್ಪಿನ ಮಾಹಿತಿ ಅವರು ತರಿಸ್ಕೊಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅಂತೇಳಿ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತ ಆದೇಶದಿಂದಾಗಿ ದಂಗಾಗಿ ಹೋಗಿದ್ದಾರೆ. ಎಚ್ ಡಿ ರೇವಣ್ಣ ದಿಗ್ಭ್ರಾಂತರಾಗಿದ್ದಾರೆ. ನನ್ನ ಮಗನಿಗಿಂತ ಪರಿಸ್ಥಿತಿ ಬಂತಲ್ಲ ಅಂತ. ಕೋರ್ಟ್ ಆದೇಶವನ್ನ ನಟಿ ರಮ್ಯಾ, ಮೋಹಕ ತಾರೆ ರಮ್ಯಾ ಸ್ವಾಗತಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಈ ಒಂದು ಕೇಸ್ನಿಂದಾಗಿ ಟ್ವೀಟ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಟ್ವೀಟ್ ಮಾಡ್ತಾ ಹೇಳಿದ್ದಾರೆ ಅವರು. ಕೋರ್ಟ್ ಆದೇಶವನ್ನ ನಟಿ ರಮ್ಯಾ ಸ್ವಾಗತಿಸಿದ್ದಾರೆ. ನ್ಯಾಯಾಲಯದ ಮೇಲೆ ನಮಗೆಲ್ಲ ಒಂದು ನಂಬಿಕೆ ಹೆಚ್ಚಾಗಿದೆ. ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಈ ಪ್ರಕರಣದಿಂದ. ಟ್ವೀಟ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿ ಈ ಮಾತನ್ನು ಹೇಳಿದ್ದಾರೆ. ಕೋರ್ಟ್ ಆದೇಶವನ್ನ ಸ್ವಾಗತಿಸಿದ್ದಾರೆ ನಟಿ ರಮ್ಯಾ. ಆದೇಶವನ್ನ ಸ್ವಾಗತಿಸಿದ್ದಾರೆ ರಮ್ಯಾ. ಟ್ವೀಟ್ ಮಾಡಿ ಈ ಮಾತನ್ನು ಹೇಳಿದ್ದಾರೆ ನಟಿ ರಮ್ಯಾ. ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ದೋಷಿ ಅಂಥೇಳಿ ಅಪರಾಧಿ ಅಂಥೇಳಿ ಯಾವಾಗ ಆದೇಶವನ್ನು ಕೊಟ್ಟು ನಟಿ ರಮ್ಯಾ ಈ ಕುರಿತಾಗಿ ಟ್ವೀಟ್ ಮಾಡಿ ಆದೇಶವನ್ನು ಸ್ವಾಗತಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ ಸಿಕ್ಕಂತ ನ್ಯಾಯ ಇದು ಅನ್ನೋದನ್ನು ಹೇಳಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಂಸದ ಪುತ್ರ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಯಾವಾಗ ದೋಷಿ ಅಂತೇಳಿ ಶಿಕ್ಷೆಯನ್ನ ಪ್ರಕಟ ಮಾಡ್ತೋ ಅಥವಾ ದೋಷಿ ಅಂತೇಳಿ ತೀರ್ಪನ್ನ ಕೊಡ್ತೋ ಎಚ್ ಡಿ ರೇವಣ್ಣ ಅವರು ದಂಗಾಗಿ ಹೋಗಿದ್ದಾರೆ, ಶಾಕ್ನಲ್ಲಿದ್ದಾರೆ. ವಿಧಾನಸೌಧದಲ್ಲಿ ಎಚ್ ಡಿ ರೇವಣ್ಣ ಇದ್ರು. ಎಚ್ ಡಿ ರೇವಣ್ಣ ತಮ್ಮ ಮಗನ ಈ ಪರಿಸ್ಥಿತಿಯನ್ನ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಶಾಕಿಂಗ್ ಅವರಿಗಿದೆ ಈ ವಿಚಾರ. ಸಾರ್ವಜನಿಕ ಅರ್ಜಿಗಳ ಸಮಿತಿ ಸಭೆಯನ್ನು ಮಾಡ್ತಾ ಇದ್ರು. ಈ ವೇಳೆ ಪ್ರಜ್ವಲ್ ರೇವಣ್ಣ ಕೇಸ್ ತೀರ್ಪಿನ ಮಾಹಿತಿ ಅವರು ತರಿಸ್ಕೊಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅಂತೇಳಿ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತ ಆದೇಶದಿಂದಾಗಿ ದಂಗಾಗಿ ಹೋಗಿದ್ದಾರೆ. ಎಚ್ ಡಿ ರೇವಣ್ಣ ದಿಗ್ಭ್ರಾಂತರಾಗಿದ್ದಾರೆ. ನನ್ನ ಮಗನಿಗಿಂತ ಪರಿಸ್ಥಿತಿ ಬಂತಲ್ಲ ಅಂತ. ಕೋರ್ಟ್ ಆದೇಶವನ್ನ ನಟಿ ರಮ್ಯಾ, ಮೋಹಕ ತಾರೆ ರಮ್ಯಾ ಸ್ವಾಗತಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಈ ಒಂದು ಕೇಸ್ನಿಂದಾಗಿ ಟ್ವೀಟ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಟ್ವೀಟ್ ಮಾಡ್ತಾ ಹೇಳಿದ್ದಾರೆ ಅವರು. ಕೋರ್ಟ್ ಆದೇಶವನ್ನ ನಟಿ ರಮ್ಯಾ ಸ್ವಾಗತಿಸಿದ್ದಾರೆ. ನ್ಯಾಯಾಲಯದ ಮೇಲೆ ನಮಗೆಲ್ಲ ಒಂದು ನಂಬಿಕೆ ಹೆಚ್ಚಾಗಿದೆ. ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಈ ಪ್ರಕರಣದಿಂದ. ಟ್ವೀಟ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿ ಈ ಮಾತನ್ನು ಹೇಳಿದ್ದಾರೆ. ಕೋರ್ಟ್ ಆದೇಶವನ್ನ ಸ್ವಾಗತಿಸಿದ್ದಾರೆ ನಟಿ ರಮ್ಯಾ. ಆದೇಶವನ್ನ ಸ್ವಾಗತಿಸಿದ್ದಾರೆ ರಮ್ಯಾ. ಟ್ವೀಟ್ ಮಾಡಿ ಈ ಮಾತನ್ನು ಹೇಳಿದ್ದಾರೆ ನಟಿ ರಮ್ಯಾ. ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ದೋಷಿ ಅಂಥೇಳಿ ಅಪರಾಧಿ ಅಂಥೇಳಿ ಯಾವಾಗ ಆದೇಶವನ್ನು ಕೊಟ್ಟು ನಟಿ ರಮ್ಯಾ ಈ ಕುರಿತಾಗಿ ಟ್ವೀಟ್ ಮಾಡಿ ಆದೇಶವನ್ನು ಸ್ವಾಗತಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ ಸಿಕ್ಕಂತ ನ್ಯಾಯ ಇದು ಅನ್ನೋದನ್ನು ಹೇಳಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಂಸದ ಪುತ್ರ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಯಾವಾಗ ದೋಷಿ ಅಂತೇಳಿ ಶಿಕ್ಷೆಯನ್ನ ಪ್ರಕಟ ಮಾಡ್ತೋ ಅಥವಾ ದೋಷಿ ಅಂತೇಳಿ ತೀರ್ಪನ್ನ ಕೊಡ್ತೋ ಎಚ್ ಡಿ ರೇವಣ್ಣ ಅವರು ದಂಗಾಗಿ ಹೋಗಿದ್ದಾರೆ, ಶಾಕ್ನಲ್ಲಿದ್ದಾರೆ. ವಿಧಾನಸೌಧದಲ್ಲಿ ಎಚ್ ಡಿ ರೇವಣ್ಣ ಇದ್ರು. ಎಚ್ ಡಿ ರೇವಣ್ಣ ತಮ್ಮ ಮಗನ ಈ ಪರಿಸ್ಥಿತಿಯನ್ನ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಶಾಕಿಂಗ್ ಅವರಿಗಿದೆ ಈ ವಿಚಾರ. ಸಾರ್ವಜನಿಕ ಅರ್ಜಿಗಳ ಸಮಿತಿ ಸಭೆಯನ್ನು ಮಾಡ್ತಾ ಇದ್ರು. ಈ ವೇಳೆ ಪ್ರಜ್ವಲ್ ರೇವಣ್ಣ ಕೇಸ್ ತೀರ್ಪಿನ ಮಾಹಿತಿ
ಅವರು ತರಿಸ್ಕೊಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅಂತೇಳಿ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತ ಆದೇಶದಿಂದಾಗಿ ದಂಗಾಗಿ ಹೋಗಿದ್ದಾರೆ. ಎಚ್ ಡಿ ರೇವಣ್ಣ ದಿಗ್ಭ್ರಾಂತರಾಗಿದ್ದಾರೆ. ನನ್ನ ಮಗನಿಗಿಂತ ಪರಿಸ್ಥಿತಿ ಬಂತಲ್ಲ ಅಂತ. ಕೋರ್ಟ್ ಆದೇಶವನ್ನ ನಟಿ ರಮ್ಯಾ, ಮೋಹಕ ತಾರೆ ರಮ್ಯಾ ಸ್ವಾಗತಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಈ ಒಂದು ಕೇಸ್ನಿಂದಾಗಿ ಟ್ವೀಟ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಟ್ವೀಟ್ ಮಾಡ್ತಾ ಪೋಸ್ಟ್ ಮಾಡ್ತಾ ಹೇಳಿದ್ದಾರೆ ಅವರು. ಕೋರ್ಟ್ ಆದೇಶವನ್ನ ನಟಿ ರಮ್ಯಾ ಸ್ವಾಗತಿಸಿದ್ದಾರೆ. ನ್ಯಾಯಾಲಯದ ಮೇಲೆ ನಮಗೆಲ್ಲ ಒಂದು ನಂಬಿಕೆ ಹೆಚ್ಚಾಗಿದೆ. ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಈ ಪ್ರಕರಣದಿಂದ. ಟ್ವೀಟ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿ ಈ ಮಾತನ್ನು ಹೇಳಿದ್ದಾರೆ. ಕೋರ್ಟ್ ಆದೇಶವನ್ನ ಸ್ವಾಗತಿಸಿದ್ದಾರೆ ನಟಿ ರಮ್ಯಾ. ಆದೇಶವನ್ನ ಸ್ವಾಗತಿಸಿದ್ದಾರೆ ರಮ್ಯಾ. ಟ್ವೀಟ್ ಮಾಡಿ ಈ ಮಾತನ್ನು ಹೇಳಿದ್ದಾರೆ ನಟಿ ರಮ್ಯಾ. ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ದೋಷಿ ಅಂಥೇಳಿ, ಅಪರಾಧಿ ಅಂಥೇಳಿ ಯಾವಾಗ ಆದೇಶವನ್ನು ಕೊಟ್ಟು ನಟಿ ರಮ್ಯಾ ಈ ಕುರಿತಾಗಿ ಟ್ವೀಟ್ ಮಾಡಿ ಆದೇಶವನ್ನು ಸ್ವಾಗತಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ ಸಿಕ್ಕಂತ ನ್ಯಾಯ ಇದು ಅನ್ನೋದನ್ನು ಹೇಳಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೇನೆ. ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಂಸದ ಪುತ್ರ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಯಾವಾಗ ದೋಷಿ ಅಂತೇಳಿ ಶಿಕ್ಷೆಯನ್ನ ಪ್ರಕಟ ಮಾಡ್ತೋ ಅಥವಾ ದೋಷಿ ಅಂಥೇಳಿ ತೀರ್ಪನ್ನ ಕೊಡ್ತೋ, ಎಚ್ ಡಿ ರೇವಣ್ಣ ಅವರು ದಂಗಾಗಿ ಹೋಗಿದ್ದಾರೆ, ಶಾಕ್ನಲ್ಲಿದ್ದಾರೆ. ವಿಧಾನಸೌಧದಲ್ಲಿ ಎಚ್ ಡಿ ರೇವಣ್ಣ ಇದ್ರು. ಎಚ್ ಡಿ ರೇವಣ್ಣ ತಮ್ಮ ಮಗನ ಈ ಪರಿಸ್ಥಿತಿಯನ್ನ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ವಿಧಾನಸೌಧದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಶಾಕಿಂಗ್ ಅವರಿಗಿದೆ ಈ ವಿಚಾರ. ಸಾರ್ವಜನಿಕ ಅರ್ಜಿಗಳ ಸಮಿತಿ ಸಭೆಯನ್ನು ಮಾಡ್ತಾ ಇದ್ರು. ಈ ವೇಳೆ ಪ್ರಜ್ವಲ್ ರೇವಣ್ಣ ಕೇಸ್ ತೀರ್ಪಿನ ಮಾಹಿತಿ ಅವರು ತರಿಸ್ಕೊಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅಂತೇಳಿ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತ ಆದೇಶದಿಂದಾಗಿ ದಂಗಾಗಿ ಹೋಗಿದ್ದಾರೆ. ಎಚ್ ಡಿ ರೇವಣ್ಣ ದಿಗ್ಭ್ರಾಂತರಾಗಿದ್ದಾರೆ. ನನ್ನ ಮಗನಿಗಿಂತ ಪರಿಸ್ಥಿತಿ ಬಂತಲ್ಲ ಅಂತ. ಕೋರ್ಟ್ ಆದೇಶವನ್ನ ನಟಿ ರಮ್ಯಾ, ಮೋಹಕ ತಾರೆ ರಮ್ಯಾ ಸ್ವಾಗತಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಈ ಒಂದು ಕೇಸ್ನಿಂದಾಗಿ ಟ್ವೀಟ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಟ್ವೀಟ್ ಮಾಡ್ತಾ ಪೋಸ್ಟ್ ಮಾಡ್ತಾ ಹೇಳಿದ್ದಾರೆ ಅವರು. ಕೋರ್ಟ್ ಆದೇಶವನ್ನ ನಟಿ ರಮ್ಯಾ ಸ್ವಾಗತಿಸಿದ್ದಾರೆ. ನ್ಯಾಯಾಲಯದ ಮೇಲೆ ನಮಗೆಲ್ಲ ಒಂದು ನಂಬಿಕೆ ಹೆಚ್ಚಾಗಿದೆ. ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಈ ಪ್ರಕರಣದಿಂದ. ಟ್ವೀಟ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿ ಈ ಮಾತನ್ನು ಹೇಳಿದ್ದಾರೆ. ಕೋರ್ಟ್ ಆದೇಶವನ್ನ ಸ್ವಾಗತಿಸಿದ್ದಾರೆ ನಟಿ ರಮ್ಯಾ. ಆದೇಶವನ್ನ ಸ್ವಾಗತಿಸಿದ್ದಾರೆ ರಮ್ಯಾ. ಟ್ವೀಟ್ ಮಾಡಿ